ಒಬ್ಬರು ಬ್ಯಾಂಕಿಗೆ ಹೋಗಿದ್ರೆ ನಮ್ಮ ಆತ್ಮೀಯರು ನಮ್ಮ ಸಮಾಜ ಬಂಧುಗಳು ನಮ್ಮ ಫ್ರೆಂಡ್ ಆಗಬೇಕು. ಅವ್ರು ಬ್ಯಾಂಕಿಗೆ ಹೋಗಿದ್ರೆ ಯಾರೋ ಯಾರು ಹೊಡೆದಾರೆ ಯಾರಿಲ್ಲ ಗೊತ್ತಿಲ್ಲ ನಮಗೆ. ಬ್ಯಾಂಕಿಗೆ ಅವ್ರದ್ದು ಯಾವ ರೀತಿ ಬ್ಯಾಂಕಿಗೆ ಹೋಗ್ತಿದ್ರೆ ಬರ್ತಿದ್ರು ಅವರು ಏನು ರೀ. ಅದಕ್ಕೆ ಯಾರು ಹೊಡೆದಾರ ಯಾರಿಲ್ಲ ನಮಗೆ ಇನ್ನೂ ಗೊತ್ತಾಗಿಲ್ಲ. ನಾವು ಪೊಲೀಸ್ ನಮಗೆ 12ವರೆಗೆ ಗೊತ್ತಾಗೈತಿ. ಫೋನಿನ ಮುಖಾಂತರ ನಮಗೆ ಗೊತ್ತಾಯ್ತು. ಅವ್ರಿಗೆ ಫೋನ್ ಹಚ್ಚನ ಸುಶೀಲ್ ಕಾಳೆ ಅವ್ರಿಗೆ ಹೊಡೆದಾರ ಹತ್ತತನ ಅವಾಗ ನಾವು ಹೋಗಿ ನೋಡುತ್ತಾನ ಅಲ್ಲಿ ಬಾಡಿ ಬಿದ್ದಿತ್ತು ರೀ. ಏನು ಅದಕ್ಕೆ ಮಚ್ಚಲೆ ಮತ್ತು ಚಾಕುಲಿ ಹೊಡೆದಿದ್ರೆ ಮೊಬೈಲ್ ಮಚ್ಚ ಅದು ಎಲ್ಲ ಅಲ್ಲೇ ಬಿದ್ದಿತ್ತು. ಅದಕ್ಕೆ ನಾವು ಹೋಗುತ್ತಾನ ಬಾಡಿ ಬಿದ್ದಿತ್ತು. ಒಂದು 5-6 ಮಂದಿ ಇದ್ರು ಅವರು. ಎಷ್ಟು ಮಂದಿ ಇದ್ರು ನಮಗೂ ಗೊತ್ತಿಲ್ಲ. ಒಂದು 5-6 ಮಂದಿ ಅಂತ ಅಲ್ಲಿ ಸ್ಥಳೀಯ ಜನ ಹೇಳ್ತಾರೆ. ಅಲ್ಲಿಂದ ಇಲ್ಲಿ ದವಾಖಾನಿಗೆ ಕರ್ಕೊಂಬರುತ್ತಾನ ಅವ್ರ ಜೀವ ಹೋಗಿತ್ತು ರೀ ಸರ್. ಅದು ನಮಗೇನು ಗೊತ್ತಿಲ್ಲ ರೀ ಅವ್ರ ಮೇಲೆ ದೋಷ ಇತ್ತು ಏನಿತ್ತು ಯಾರು ಹೊಡೆದಾರೆ. ಮನುಷ್ಯ ಮಾತ್ರ ಚಲೋ ಇದ್ರೆ ಒಳ್ಳೇದಕ್ಕೆ ನಮ್ಮ ಸಮಾಜದಾಗ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಭಾಳಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅವ್ರು ಬಡ್ರ ಮಂದಿಗೆ. ಅದಷ್ಟು ಒಂದು ಸ್ವಲ್ಪ ಚಲೋ ಇದ್ರು ಮನುಷ್ಯ. ಹಾಂ, ಘಟನೆ ಬಗ್ಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ರೀ ಘಟನೆ ಬಗ್ಗೆ. ಹಾಂ, ನಾವು ಒಳಗೆ ಹೋದ ಒದ್ದಾಡು ಮುಂದೆ ಇಲ್ಲಿ ಕುತ್ತಿಗೆಗೆ ಹೊಡೆದಿದ್ರಿ, ಇಲ್ಲಿ ಹೊಟ್ಟಿಗೆ ಹೊಡೆದಾರೆ, ಕೈಗೆ ಹೊಡೆದಾರೆ, ಸ್ವಲ್ಪ ಬಟ್ಟಿಗೆ ಹೊಡೆದಾರೆ. ಅಲ್ಲಲ್ಲಿ ಕಚ್ಗಳು ಮಚ್ಚಲಿ ತಲ್ವಾರ್ಲಿ ಹೊಡೆದಿದ್ದು ಮಚ್ಚಗಳು ಕಚ್ಚಿ ಕೂತಾವ್ರಿ. ಇವ್ರು ಮದುವೆ ಆಗೈತ್ರಿ. ಮದುವೆ ಆಗಿ 2 ಮಕ್ಳು ಅದಾವೆ. ಒಂದು 10 ವರ್ಷದಿಂದ ಗಂಡು ಮಗು ಐತಿ, ಒಂದು 11 ವರ್ಷದ ಗಂಡು ಮಗು ಐತ್ರಿ. ಇವರೆಲ್ಲರೂ ಇಲ್ಲೇ BLDಾಗ ಸ್ಟಾಪ್ನರ್ ಇದ್ರೆ ಚಲೋ ಇದ್ರಿ. ಯಾರು ಸುಶೀಲ್ ಕಾಳೆ ಅವರ ಇದೇ ಫೈನಾನ್ಸ್ ನಡೆಸ್ತಿದ್ರಿ ಸರ್. ಫೈನಾನ್ಸ್ ದುರ್ಗಾದೇವಿ ಫೈನಾನ್ಸ್ ಹತ್ತಿತ್ತು ರೀ ನಮ್ಮ ದುರ್ಗಾದೇವಿ ಗುಡಿ ಕಡೆ. ಅಲ್ಲಿ ದುರ್ಗಾದೇವಿ ಫೈನಾನ್ಸ್ ನಡೆಸ್ತಿದ್ರೆ ಮತ್ತು BLDಾಗ ಜಾಬ್ ಮಾಡ್ತಿದ್ರು. ಅದು ಏನು ಮಾಹಿತಿ ಇಲ್ಲ ರೀ ನಮಗೆ. ರೌಡಿ ಶೀಟ್ ಇತ್ತು ಅದೆಲ್ಲ ಈಗೆಲ್ಲ ಬಿಟ್ಟಿದ್ರೆ ಚಲೋ ತಂಗಿದ್ರೆ ಈಗ ಸಮಾಜ ಕೂಡ ಒಂದು ಸ್ವಲ್ಪ ಚಲೋ ತಂಗಿದ್ರಿ ಸಮಾಜನ್ಯಾಗ. ಅದ್ರದ್ದು ನಮಗೆ ಮಾಹಿತಿ ಇಲ್ಲ ರೀ. ಇಲ್ಲ ನೋಡ್ದಂಗೆ ನಾವೇನು ನೋಡ್ದಂಗೆ ಇದ್ದಿದ್ದಿಲ್ಲ. ನಮಗೆ ಈಗಿಂತ 10 ವರ್ಷದಿಂದ ಗೆಳ್ತಾನೆ ಐತ್ರಿ ನಮಗೆ. ಅವ್ರಿಗೆ ನಮಗೆ ಸಮಾಜ ಕಡೆಯಿಂದ ಹೋಗೋದು ಬರೋದು ಅವ್ರ ಕಡೆ. ಅವ್ರು ನಮಗೆ ಫೋನ್ ಮಾಡ್ತಿದ್ರೆ ಸಮಾಜನಾಗ ಏನ್ರಿ ಕೆಲಸ ಇತ್ತಂದ್ರೆ ನಾವು ಅವ್ರಿಗೆ ಮಾಡ್ತಿದ್ವಿ. ಸಮಾಜ ಹಿಂದೆ ಹಿಂಗೆ ಐತ್ರಿ ಅಣ್ಣಾರ ಮಾಡ್ರಿ ಅತ್ತನ ಅವ್ರು ಬಡ್ರಿಗೆ ಹಿಂಗೆ ಹೆಲ್ಪ್ ಮಾಡ್ತಿದ್ರು. ಅವ್ರು ದುರ್ಗಾದೇವಿ ಗುಡಿ ಐತಲ್ಲ ರೀ ಅಲ್ಲಿ ರೀ ವಾಟರ್ ಟ್ಯಾಂಕ್ ಕಡೆ. ಹಾಂ ರೀ ಫೈನಾನ್ಸ್ ಮಾಡ್ತಿದ್ರು. ದುರ್ಗಾದೇವಿ ಫೈನಾನ್ಸ್ ಹತ್ತಿತ್ತು ರೀ ಅಲ್ಲಿ ಫೈನಾನ್ಸ್ ಐತ್ರಿ ಅವ್ರು. ಫೈನಲ್ ಸುಮಾರು ವರ್ಷದಿಂದ ಮಾಡ್ತಿದ್ರು. ಒಂದು 20-25 ವರ್ಷದಿಂದ ಮಾಡ್ತಿದ್ರು ಕಾಣಿಸ್ತೈತೆ ರೀ. ಹಾಂ ರೀ ನಾವು ನೋಡ್ದೆ ಅವ್ರ ಫ್ಯಾಮ್ಲಿ ಅವ್ರ ಅಪ್ಪಾರು ಅದಾರ, ಅವ್ರ ಅವ್ವಾರು ಅದಾರ, ಅವ್ರ ಮಿಸ್ಸಸ್ ಅವ್ರು ಅದಾರ ರೀ. ಅವ್ರ ತಂಗಿಗಳು ಅವ್ರ ಅಕ್ಕಗಳ ಮ್ಯಾರೇಜ್ ಮಾಡಿಕೊಟ್ರಿ. ಹಾಂ ಇವ್ರು ಒಬ್ಬರೇ ರೀ. ಹಾಂ 3 ಮಂದಿ ಅಕ್ಕಗಳು ಅದಾರ ರೀ. ಇವ್ರೊಬ್ಬರು ಗಂಡಸ ಮಗ ಇದ್ರಿ. ಮತ್ತು ಅವ್ರ ಅಪ್ಪಾರು ಅದಾರ ರೀ, ಅವ್ರ ಅವ್ವಾರು ಅದಾರ. ಅವರು ಬಂದಿದ್ರು ಇಲ್ಲಿ. ಈಗ ಹೋಗಿ ಅವ್ರ ಫ್ಯಾಮ್ಲಿಯವ್ರಿಗೂ ಅವ್ರಿಗೆ ಗೊತ್ತಿಲ್ಲ ಯಾರು ದೋಷ ಯಾರ ಮೇಲೆ ಹಿಂಗೆ ಸಂಶಯ ಪಟ್ಟದ ಅದ್ರ ಮೇಲೆ ಅವರಿಗೂ ಏನು ಗೊತ್ತಿಲ್ಲ ರೀ. ಅದು ಎದರ ಸಂಬಂಧ ಮಾಡ್ಯಾರ ಅದು ಡಿಪಾರ್ಟ್ಮೆಂಟಿಗೆ ತಿಳಿದು ಬರ್ತೈತಿ ರೀ. ಅದು ನಮಗೆ ಎನ್ಕ್ವೈರಿ ಮಾಡೋಣ ಗೊತ್ತಾಗ್ತೈತಿ. ನಮ್ಮ ಹೆಸರು ರಾಹುಲ್ ಮಾನೆ.
ಅದು ಸೇಮ್ ಅಲ್ಲೊಂದು ಬೈಟ್ ಐತಿ ಇನ್ನೊಂದು ಬೈಟ್ 2 ಬೈಟ್ ಇನ್ನೊಂದು ಯಾವ್ದು ಬೈಟ್ ಒಂದು ಮಲ್ಗೋಡ್